ಹಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಮಗೆ 2 ಗುಡ್ ನ್ಯೂಸ್ನ ಕೊಡ್ತಾ ಇದೆ. KCT ಎಕ್ಸಾಮ್ಸ್ ನಿನ್ನೆ ಮುಗಿದಿದೆ ಅಲ್ವಾ? ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಮಗೆ ವಿದ್ಯಾರ್ಥಿಗಳಿಗೆ 2 ಗುಡ್ ನ್ಯೂಸ್ನ ಕೊಟ್ಟಿದೆ. ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, KCT ಎಕ್ಸಾಮ್ಸ್ ಮುಗಿದಿದೆ, ನೀಟ್ಗೆ ಪ್ರಿಪೇರ್ ಆಗ್ತಿದ್ದೀರಾ. ವಿದ್ಯಾರ್ಥಿಗಳು ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡಿದರೆ ಅದನ್ನೀಗ ಅಂದರೆ KCT ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕ್ ಮಾಡಿದರೆ ಆ ಮಿಸ್ಟೇಕ್ಗಳನ್ನ ನೀವೀಗ ಎಡಿಟ್ ಮಾಡ್ಕೋಬಹುದು. ಒಂದು. ಸೆಕೆಂಡ್ ಒನ್, ನಿಮ್ಮ OMR ಶೀಟ್ಗಳು, ನೀವೀಗ KCT ಎಕ್ಸಾಮ್ಸ್ ಬರೆದಿರೋ OMR ಶೀಟ್ಗಳನ್ನ ನೀವು ಸ್ಕ್ಯಾನಿಂಗ್ನ ನೀವು ಅಲ್ಲೇ ನಿಮ್ಮ ಹತ್ರ ಇದೆ, ಒಂದು ಕಾಪಿ ಜೆರಾಕ್ಸ್ ಕಾಪಿ ಥರ ಇದೆ. ಬಟ್ ಒರಿಜಿನಲ್ OMR ಶೀಟನ್ನು ನೀವು ಸ್ಕ್ಯಾನ್ ಮಾಡಿರೋದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಪ್ರೊವೈಡ್ ಮಾಡಿದೆ KA. ಸೊ ಮೊದಲು ಬರೋದಾದರೆ ಅಪ್ಲಿಕೇಶನ್ ಫಾರಮ್ನ ನೀವು ಎಡಿಟ್ ಮಾಡ್ಕೋಬಹುದು. ಅದಕ್ಕೆ ಹೊಸ ಲಿಂಕ್ ಏನೂ ಕೊಟ್ಟಿಲ್ಲ, ಬಟ್ ಇಲ್ಲಿ 3 ಲೈನ್ಸ್ ಕಾಣುತ್ತಲ್ಲ ವೆಬ್ಸೈಟ್ನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಪ್ರವೇಶ ಅದನ್ನು ಕ್ಲಿಕ್ ಮಾಡಿ. UGCET 26 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಯಾವುದೇ ಹೊಸ ಲಿಂಕು ಕೊಟ್ಟಿಲ್ಲ. ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ UGCET 2026 ಆನ್ಲೈನ್ ಅರ್ಜಿ ಲಿಂಕ್ 16/1/26 ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕು, ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು, ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಅಪ್ಲಿಕೇಶನ್ನಲ್ಲಿ ನೀವು ರೂರಲ್ ಕೋಟಾ ಏನಾದರೂ ಮಿಸ್ ಮಾಡಿದ್ದೀರಾ, ಹಾಕಿಲ್ಲ, ಅಪ್ಲಿಕೇಶನಲ್ಲಿ ಈಗ ಅದನ್ನು ಹಾಕ್ಬೋದು. ಮತ್ತು ಕನ್ನಡ ಮೀಡಿಯಮ್ ಸಪೋಸ್ ನೀವು ಹಾಕಿರಲಿಲ್ಲ, ಕನ್ನಡ ಮೀಡಿಯಮ್ ಅಂತ ಮಿಸ್ ಮಾಡಿಬಿಟ್ಟಿದ್ರಿ, ಕನ್ನಡ ಮೀಡಿಯಮ್ ಕೋಟಾಗೆ ನೀವು ಟಿಕ್ ಮಾಡ್ಕೋಬೋದು. ಬಟ್ ಆದಮೇಲೆ ನೀವು ನಿಮ್ಮ ಕಾಲೇಜಿಗೆ ಹೋಗಿದ್ದನ್ನು ವೆರಿಫಿಕೇಷನ್ ಮಾಡಿಸ್ಬೇಕು. ಯಾವುದನ್ನು ಏನಾದರೂ ರೂರಲ್ ಕೋಟಾ ಹಾಕಿದರೆ ಅಥವಾ ಕನ್ನಡ ಮೀಡಿಯಮ್ ಕೋಟಾನ ನೀವು ಹಾಕಿದರೆ, ಒಂದು ವೇಳೆ ಮುಂಚೆ ಹಾಕಿದ್ದೀರಾ, ಈಗ ನಿಮ್ಮ ಹತ್ರ ಇಲ್ಲ, ಅದು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ. ಏನಾದರೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದರ RD ನಂಬರು ಇರಲಿಲ್ಲ, ಡೇಟ್ ಆಗೋಗ್ಬಿಟ್ಟಿತ್ತು ಅಂದರೆ, ಈಗ ನೀವೇನಾದ್ರು ಹೊಸ್ದಾಗಿ ಮಾಡಿಸಿದರೆ ಅದನ್ನು ಅಷ್ಟೇ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡ್ಬೋದು. ಅದಕ್ಕೆ ಬಂದಿರೋ ಹೊಸ RD ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ವೆರಿಫಿಕೇಷನ್ ನೆಸೆಸಿಟಿ ಇಲ್ಲ. ಓಕೆ, ರೈಟ್. ಇನ್ನು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಅವರು ಅಷ್ಟೇ ನಿಮ್ಮ RD ನಂಬರ್ನ ಹೊಸದಾಗಿ ಮಾಡಿಸಿದರೆ ಎಂಟ್ರಿ ಮಾಡ್ಕೋಬಹುದು. ಇದು ಒಂದು ಗುಡ್ ನ್ಯೂಸ್. ಸೆಕೆಂಡ್ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಮತ್ತೆ ವೆಬ್ಸೈಟ್ಗೆ ಬನ್ನಿ, 3 ಲೈನ್ಸ್ ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, 26 ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒನ್, UGCET ಪರೀಕ್ಷಾ ಕೇಂದ್ರವಾರು OMR ವೀಕ್ಷಿಸುವ ಲಿಂಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಎಸ್, ಸೆಲೆಕ್ಟ್ ಎಕ್ಸಾಮ್ ಕ್ಲಿಕ್ ಮಾಡಿ, ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡಿ, ಸಬ್ಜೆಕ್ಟ್ ಕ್ಲಿಕ್ ಮಾಡಿ, ಕ್ಯಾಂಡಿಡೇಟ್ಸ್ OMR ಡೇಟಾ ಸಿಗುತ್ತೆ. ನೀವು ನಿಮ್ಮ OMR ಶೀಟನ್ನು ಡೌನ್ಲೋಡ್ ಮಾಡ್ಕೋಬಹುದು. KAನವರು ಅಧಿಕೃತವಾಗಿ ಕೀ ಆನ್ಸರ್ನ ಬಿಡ್ತಾರೆ, ಆಗ ನೀವು ಚೆಕ್ ಮಾಡ್ಕೋಬೋದು. ರೈಟ್, ಓಕೆ.